So I'm starting my vlog. Today we are traveling to Rameshwaram, which is in Tamil Nadu. So it's about 10 o'clock at night. So ಇವತ್ತು ನಮ್ಮ ಪ್ಲ್ಯಾನ್ ಏನಂದರೆ ವೆರಿ ಸಿಂಪಲ್. ನಮ್ಮ ಕಸಿನ್ಸು ನಮ್ಮ ಹಳ್ಳಿಲಿದ್ದಾರೆ, ಹಳ್ಳಿಗೆ ಹೋಗಬೇಕು. ನಾವು ಹಳ್ಳಿಗೆ ಹೋಗ್ಬಿಟ್ಟು ಅವ್ರನ್ನ ಪಿಕ್ ಮಾಡಿಬಿಟ್ಟು ಸೊ ವಿಲ್ ಗೋ ಟು ಬ್ಯಾಂಗ್ಳೂರ್. ನೆಕ್ಸ್ಟ್ ನಾವು ಬ್ಯಾಂಗ್ಳೂರಿಂದ ನಾವು ಬ್ಯಾಂಗ್ಳೂರಿಗೆ ಹೋಗ್ಬಿಟ್ಟು ಅಲ್ಲಿಂದ ನಾವು ರಾಮೇಶ್ವರಂಗೆ ಹೋಗ್ತೀವಿ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ನೋಡಿ ಗಾಯ್ಸ್, ನಮ್ಮ ಲ್ಯಾಂಡ್ ರೋವರ್ ಪಾಪ ಆ್ಯಕ್ಚುಲಿ ಇದೇ ತೊಗೊಂಡೋಗ್ಬೇಕು ಅಂತಿದ್ದು, ಬಟ್ ಆದರೆ ಅನ್ಫಾರ್ಚುನೇಟ್ಲಿ ನಾವು ಇನೋವಾ ಕ್ರಿಸ್ಟಾ ತೊಗೊಂಡೋಗ್ತಿದ್ದೀವಿ. ಯಾಕೆಂದರೆ ಇದು ನಾವು ಆ್ಯಕ್ಚುಲಿ ಜಾಸ್ತಿ ಜನ ಟ್ರಾವೆಲ್ ಮಾಡ್ತಾ ಇರೋದು. ಸೊ ನಾವು ಹಿಂದೆ ಸ್ವಲ್ಪ ಕಂಫರ್ಟಬಲ್ ಆಗಿರಲಿ ಅಂತ ನಾವು ಕ್ರಿಸ್ಟಾ ತೊಗೊಂಡೋಗ್ತಿದ್ದೀವಿ. ಸೊ ಇದು ಲ್ಯಾಂಡ್ ರೋವರ್ ಡಿಸ್ಕವರಿ ಸ್ಪೋರ್ಟು. ಸೊ ಈಗ ಇಲ್ಲಿಂದ ನಮ್ಮ ಹಳ್ಳಿಗೆ ನೆಕ್ಸಾನ್ ಇವಿಲಿ ಹೋಗ್ತೀವಿ. ಇಲ್ಲಿಂದ ನಮ್ಮ ಹಳ್ಳಿ ಒಂದು 50 ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ. ಅಲ್ಲಿಗೆ ನಾವು ನೆಕ್ಸಾನಲ್ಲಿ ಹೋಗ್ತೀವಿ ಇವಿಲಿ, ಅಲ್ಲಿಂದ ನಾವು ಕ್ರಿಸ್ಟಾ ತೊಗೊತೀವಿ ಗೈಸ್. ಸೊ ಗೈಸ್ ಹೊರಡೋಣ. ಹೊರಟ ಮೇಲೆ ಮತ್ತೆ ಸಿಗ್ತೀನಿ. ಹೊರಡೋಣ ಈಗ. ಲೆಟ್ಸ್ ಸಿ ಏನೇನಾಗುತ್ತೆ. ಸ್ವಲ್ಪ ಕ್ಯೂರಿಯಾಸಿಟಿ ಇದೆ ಗೈಸ್, ಯಾಕೆಂದರೆ ಸಿಕ್ಕಾಪಟ್ಟೆ ಲಾಂಗ್ ಗೈಸ್. ಈಗ ಆಲ್ಮೋಸ್ಟ್ 10 o'clock. ನಮ್ಮ ಹಳ್ಳಿಗೆ ಹೋಗೋಷ್ಟರಲ್ಲಿ 11 ಆಗುತ್ತೆ. ನಾವೊಂದು ಬೆಂಗಳೂರಿಗೆ ಹೋಗೋಷ್ಟರಲ್ಲೇ 1 o'clock ಆಗ್ಬಿಡುತ್ತೆ ಗೈಸ್. ಸೊ 1 o'clock ನಮ್ಮ ಅಣ್ಣ ಒಬ್ಬರು ಜಾಯ್ನ್ ಆಗ್ತಾರೆ. ಅವ್ರು ಜಾಯ್ನ್ ಆಗಿದ ತಕ್ಷಣ ಅಲ್ಲಿಂದ ರಾಮೇಶ್ವರಂ ನಾವು 1 o'clock ಹೊರಟ್ರೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಹೋಗ್ತೀವಿ ಗೈಸ್. ಸೊ ಕ್ಯೂರಿಯಾಸಿಟಿ ಇದೆ ಗೈಸ್. ಸೊ ಗೈಸ್ ಈಗ ನಾವು ಇನ್ನೋವಾಗೆ ಶಿಫ್ಟ್ ಆಗಿದ್ದೀವಿ. ಇಟ್ಸ್ ಮ್ಯಾನ್ಯುವಲ್. ನೋಡೋಣ. ಸೊ ಗೈಸ್ ಈಗ ಸಕ್ಸಸ್ಫುಲಿ ನುಗ್ಗೇಳಿಗೆ ಬಂದಿದ್ದೀವಿ. ಸೊ ಲೆಟ್ಸ್ ಕಂಟಿನ್ಯೂ. ಗೈಸ್ ಈಗ ರೂಮಿಗೆ ಬಂದಿದ್ದೀವಿ. ಚೆನ್ನಾಗಿದೆ ರೂಮು. ಅದು ರಾಘವೇಂದ್ರ ರೂಮ್ಸ್ ಅಂತ ಅದು ಲಾಡ್ಜ್ ಇತ್ತು. ಸೊ ಅಲ್ಲಿ ಪ್ರೀ ಬುಕ್ ಮಾಡಿದ್ವಿ. ಸೊ ರೂಮ್ ಇಸ್ ಗುಡ್. ನೆಕ್ಸ್ಟು ನಾವು ಸ್ವಲ್ಪ ಫ್ರೆಶ್ ಆಗಿ ಧನುಷ್ಕೋಡಿ ಹೋಗೋಣ. ಬ್ಯೂಟಿಫುಲ್ ಪ್ಲೇಸ್. ಈ ವಿಡಿಯೋ ಲಾಸ್ಟಲ್ಲಿ ನಮಗೊಂದು ಇದು ಟೈಮ್ ಲ್ಯಾಪ್ಸ್ ಒಂದು ವಿಡಿಯೋ ಹಾಕಿರ್ತೀನಿ. ಒಂದೇ ರೋಡು ಗೈಸ್, ಒಂದೇ ರೋಡು. ರಾಕೆಟ್ ಹೋದಂಗೆ ಹೋಗುತ್ತೆ ಕಾರು. ಅಂದರೆ ಹೆಂಗಿತ್ತು ಅಂದರೆ ಕ್ರೇಜಿ ಇತ್ತು ಗೈಸ್.
ಇಲ್ಲಿ ಗೈಸ್ ಉಸಿರಾಡೋಕ್ಕೂ ಜಾಗ ಇಲ್ಲ ಅನ್ಸ್ಬಿಡ್ತದೆ. ಆ್ಯಕ್ಚುಲಿ ಏನಾಗಿದೆ ಅಂದರೆ ಇದು ರಾಮ್ ಸೇತುವೆ ಕಟ್ಟಿ ತುಂಬ ವರ್ಷ ಆಗಿರೋದ್ರಿಂದ ಸೊ ಎಲ್ಲ ಈಗ ವೇವ್ಸ್ ಹೊಡೆದು ಆ ರಾಮ್ ಸೇತುವೆ ಏನಿರುತ್ತೆ ಅದು ಫುಲ್ ಅಬಾಲಿಷ್ ಆಗ್ಬಿಟ್ಟಿದೆ. ಸೊ ನನಗೆ ಅಷ್ಟು ಕ್ಲಿಯರಾಗಿ ಏನೂ ಕಾಣಿಸಿಲ್ಲ. ಸೊ ನಾನು ಆದಷ್ಟು ಒಂದು ಪ್ಯಾಚ್ ಇದೆ, ಇಲ್ಲಿಂದ ಒಂದು 500 ಮೀಟರ್ಸ್ ಮುಂದೆ ಒಂದು ಪ್ಯಾಚ್ ಇದೆ. ಆ ಪ್ಯಾಚೇ ಈಗ ರಾಮ್ ಸೇತುವೆ ಕಟ್ಟಿರೋ ಒಂದು ಚೂರು ಕಾಣಿಸುತ್ತೆ, ಲೈಟ್ ಮಾರ್ಕ್ಸ್ ಕಾಣಿಸುತ್ತೆ. ಬಟ್ ಆದರೆ ಆಲ್ಮೋಸ್ಟ್ ಗಾನ್, ಏನು ಉಳಿದಿಲ್ಲ. ಇನ್ನೊಂದು ಐದು ವರ್ಷನೂ ಮ್ಯಾಕ್ಸ್ ಅಷ್ಟೇ, ಅದ್ರ ಬಿಟ್ಟರೆ ಇನ್ನಿರಲ್ಲ. ಸೊ ಓಕೆ, ಇಲ್ಲಿ ಬಂದಿರೋದು ಇನ್ನೇನು ಬೀಚ್ ನೋಡೋಕ್ಕಷ್ಟೇ, ಇನ್ನು ಕಾಂಟ್ ಡೂ ಎನಿಥಿಂಗ್.